ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಇವತ್ತು ನಾವು ಕನ್ನಡ ಫಾಂಟ್ಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ಈಗಾಗಲೇ ಸಾಕಷ್ಟು ಪೋಸ್ಟ್ ಮಾಡಿದ್ದೀನಿ. ಆದರೂ ಕೆಲವರಿಗೆ ಫಾಂಟ್ಸ್ಗಳು ಸಿಗ್ತಿಲ್ಲ, ಇನ್ನು ಕೆಲವರಿಗೆ ಡೌನ್ಲೋಡ್ ಆಗಿದೆ ಬಟ್ ಅದರಲ್ಲಿ ಸರಿಯಾಗಿ ಎಕ್ಸ್ಟ್ರಾಕ್ಟ್ ಆಗ್ತಿಲ್ಲ, ಇನ್ನು ಕೆಲವರಿಗೆ ಅದು ಪಿಕ್ಸೆಲ್ ಲ್ಯಾಬಲ್ಲಿ ಅಪ್ಲೈ ಮಾಡಿದಾಗ ಅವರಿಗೆ ಅದು ಕನ್ವರ್ಟೇ ಆಗ್ತಿಲ್ಲ. ಸೊ ಈ ಥರದ್ದು ಕಮೆಂಟ್ಸ್ಗಳು ಮತ್ತು ಟೆಲಿಗ್ರಾಮಲ್ಲಿ ಮೆಸೇಜ್ಗಳು ತುಂಬ ಬರ್ತಿದೆ. ಸೊ ಅದಕ್ಕೆ ಅದ್ರ ಮೇಲೆ ಇನ್ನೊಂದು ವಿಡಿಯೋ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಹೊಸದಾಗಿ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ ಅದರಿಂದ ನೀವು ಕನ್ವರ್ಟ್ ಮಾಡಿ, ಅಂದರೆ ಯುನಿಕೋಡಿಂದ ಸಂಕದಲ್ಲಿ ಕನ್ವರ್ಟ್ ಮಾಡಿ ಅದನ್ನು ನೀವು ಚೇಂಜ್ ಮಾಡ್ಬೋದು. ಸೊ ಹೇಗೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವು ನೋಡ್ಬೋದು, ನಾನು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀನಿ. ಸೊ ಇದ್ರದ್ದು ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಪಿಕ್ಸೆಲ್ ಲ್ಯಾಬ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಇದು ಸಿಗುತ್ತೆ. ಸೊ ನಾನಿವಾಗ ಕೆಲವು ಕನ್ನಡ ಶಬ್ದಗಳನ್ನ ಬರಿತೀನಿ. ಸೊ ನೋಡ್ಬೋದು, ಕನ್ನಡ ಅಂತ ಬರೆದಿದ್ದೀನಿ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ಸುಮಾರು ಫಾಂಟ್ಸ್ಗಳಿದೆ, ನಿಮಗೆಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ. ಸೊ ಇಷ್ಟೆಲ್ಲ ಫಾಂಟ್ಸು ನನ್ನ ಹತ್ರ ಇದೆ, ಕನ್ನಡ ಫಾಂಟ್ಸ್ಗಳು. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಒನಜು 13 ಅಂತ ಇದೆ, ಸೆಲೆಕ್ಟ್ ಮಾಡಿದೆ. ನೀವು ನೋಡ್ಬೋದು ಏನು ಚೇಂಜಸ್ ಆಗಲಿಲ್ಲ. ಓಕೆನಾ. ಸೊ ಅದಕ್ಕೆ ಇದನ್ನು ಹೇಗೆ ಮಾಡೋದು, ಏನಕ್ಕೆ ಚೇಂಜ್ ಆಗ್ತಿಲ್ಲ, ಏನಕ್ಕೆ ಅಪ್ಲೈ ಆಗ್ತಿಲ್ಲ ಅನ್ನೋದನ್ನು ನೋಡೋಣ. ಸೊ ಇವಾಗ ಬೇರೆ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ಇಲ್ಲಿ ಆವಾಗಲೇ ಸೆಲೆಕ್ಟ್ ಮಾಡಿದ್ದು ಬಿಟ್ಟು ಇವಾಗ ಬೇರೆ ಸೆಲೆಕ್ಟ್ ಮಾಡಿದೆ. ಸೊ ಇದನ್ನು ಹಾಗೇ ಇದೆ, ಏನೂ ಚೇಂಜ್ ಆಗಲಿಲ್ಲ. ಸೊ ನೋಡಿ, ಇವಾಗ ನಾನು ಈ ಫಾಂಟ್ಸ್ ಎಲ್ಲ ಇಷ್ಟು ವೆರೈಟಿ ಫಾಂಟ್ಗಳಿದ್ದರು ಚೇಂಜ್ ಮಾಡ್ತಿದ್ದೀನಿ, ಬಟ್ ಅದು ಯಾವುದು ಚೇಂಜಸ್ಸೇ ಆಗ್ತಿಲ್ಲ. ಸೆಲೆಕ್ಟ್ ಮಾಡಿದರೆ ನೋಡಿ ಒಂದೇ ಥರ ಬರ್ತಿದೆ. ಸೊ ಏನಪ್ಪ ಅಂತಂದರೆ ಅದು ಯುನಿಕೋಡ್ ಸಿಸ್ಟಮಲ್ಲಿದೆ. ಅದನ್ನು ನೀವು ನುಡಿಗೆ ಕನ್ವರ್ಟ್ ಮಾಡಬೇಕು. ಯುನಿಕೋಡಿಂದ ನುಡಿಗೆ ಕನ್ವರ್ಟ್ ಮಾಡಿದ್ರೆ ಆವಾಗ ನಿಮ್ಗೆ ಆಟೋಮೆಟಿಕ್ ಅದು ಅಪ್ಲೈ ಆಗುತ್ತೆ. ಹೇಗಪ್ಪ ಅಂತ ಅಂದರೆ, ಎಕ್ಸಾಂಪಲ್ಲು, ಪ್ಲೇಸ್ಟೋರಲ್ಲಿ ಸಂಕ ಅಂತ ಸರ್ಚ್ ಮಾಡಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು, ನೀವು ಕೆಳಗಡೆ 4th ಆಪ್ಷನ್ ಇದೆ, ಕನ್ನಡ ಸಂಕ ಅಂತ ಇದೆ. ಅದನ್ನು ಓಪನ್ ಮಾಡಿ, ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ಸೊ ಇದು ಇವ್ರದ್ದು ಅಪ್ಲಿಕೇಶನ್ ಈ ಥರ ಇದೆ. ಸೊ ಇದರಲ್ಲಿ ನೀವು ಈಸಿಯಾಗಿ ಯುನಿಕೋಡಿಂದ ಆಸ್ಕಿಗೆ ಚೇಂಜ್ ಮಾಡ್ಬೋದು. ಸೊ 4th ಆಪ್ಷನ್ ಇದೆಯಲ್ಲ, ಅದು ಯುನಿಕೋಡ್ ಟು ಆಸ್ಕಿ ಅಂತ ಬರುತ್ತೆ. ಅಂದರೆ ಇದು ಯುನಿಕೋಡ್ ಟು ನುಡಿಗೆ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್, ನಾನು ಅದೇ ಶಬ್ದಗಳನ್ನ ಇನ್ನು ಮತ್ತೆ ಬರಿತೀನಿ. ಕನ್ನಡ, ಕನಸು, ಭಾವನೆ, ಪಯಣ, ಒಂಟಿತನ, ಏಕಾಂಗಿ, ಪ್ರೀತಿ. ಸೊ ನೋಡ್ಬೋದು, ಇಷ್ಟು ಫಾಂಟ್ಗಳಲ್ಲಿ ಬರೆದಿದ್ದೀನಿ. ಕೆಳಗಡೆ ಏನಿದೆಯಲ್ಲ ಅದು ಚೇಂಜ್ ಆಗಿದೆ, ಯುನಿಕೋಡಿಂದ ಆಸ್ಕಿಗೆ ಚೇಂಜ್ ಆಗಿರುವಂಥ ಸ್ಟೈಲು. ಸೊ ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ಪೇಸ್ಟ್ ಮಾಡಿದ್ರೆ ಇವಾಗ ನೋಡಿ ಆಟೋಮೆಟಿಕ್ ಎಲ್ಲ ಫಾಂಟ್ಸು ಚೇಂಜ್ ಆಗಿದೆ. ಇದರಲ್ಲಿ ಸ್ಪ್ಲಿಟ್ ಮಾಡ್ತೀನಿ, ಮತ್ತು ಸ್ವಲ್ಪ ಕಟ್ ಮಾಡಿಕೊಂಡೆ ಇದರಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇದು ಚೇಂಜ್ ಆಗಿದೆ. ಓಕೆನಾ. ಮತ್ತು ಇದರಲ್ಲಿ ಇನ್ನೊಂದೆರಡು ನೋಡ್ಬೋದು. ಇವಾಗ ಆವಾಗಲೇ ಏನೂ ಕಾಣಿಸ್ತಾ ಇರಲಿಲ್ಲ, ಅಂದರೆ ಬರೀ ಎಷ್ಟು ಫಾಂಟ್ ಸೆಲೆಕ್ಟ್ ಮಾಡಿದ್ರು ಅದೇ ಥರ ಇತ್ತು. ಇವಾಗ ಆಟೋಮೆಟಿಕ್ಕು ಚೇಂಜ್ ಆಗಿದೆ. ಬೇಕಿದ್ರೆ ಇವಾಗ ಇದನ್ನೇ ಮತ್ತೆ ಬೇರೆ ಫಾಂಟಲ್ಲಿ ಸೆಲೆಕ್ಟ್ ಮಾಡಿ ನೋಡ್ತೀನಿ. ಓಕೆ. ಏನಕ್ಕಪ್ಪ ಅಂತಂದರೆ, ನಾವು ಡೌನ್ಲೋಡ್ ಮಾಡಿರುವಂಥ ಫಾಂಟ್ಸ್ ಬಂದುಬಿಟ್ಟು ಯುನಿಕೋಡ್ ಸಿಸ್ಟಮಲ್ಲಿ ಇರುತ್ತೆ. ಅಂದರೆ ಕೆಲವು ಡೈರೆಕ್ಟಾಗಿ ನಿಮಗೆ ನುಡಿಯಲ್ಲಿ ಸಿಗುತ್ತೆ ಕನ್ನಡ ಫಾಂಟ್ಸು, ಇನ್ನು ಕೆಲವು ಯುನಿಕೋಡ್ ಸಿಸ್ಟಮಲ್ಲಿ ಸಿಗುತ್ತೆ. ಸೊ ಯುನಿಕೋಡ್ ಸಿಸ್ಟಮಲ್ಲಿರೋದನ್ನು ನುಡಿಗೆ ಹೇಗೆ ಕನ್ವರ್ಟ್ ಮಾಡೋದು, ಆಸ್ಕಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂದರೆ ನೀವು ಈ ಅಪ್ಲಿಕೇಶನ್ನ ಬಳಸ್ಬೋದು. ಓಕೆನಾ. ಇದ್ರ ಲಿಂಕು ನಾನು ನಿಮಗೆ ವಿಡಿಯೋ ಜೊತೆ ಆ್ಯಡ್ ಮಾಡಿರ್ತೀನಿ. ಪ್ಲಸ್ಸು
ಪ್ಲೇಸ್ಟೋರಲ್ಲಿ ನೀವು ಕನ್ನಡ ಸಂಕ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ಸೊ ಇದರಲ್ಲಿ ನೀವು ಈಸಿಯಾಗಿ ನಿಮ್ಗೆ ಏನು ಬೇಕು ಅದನ್ನು ಕ್ಲೀನಾಗಿ ಬರ್ಕೋಬೋದು, ಒಂದೇ ಸರಿಗೆ ಬರ್ಕೊಂಡ್ಬಿಟ್ಟು ನೀವು ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ರೀಸೆಟ್ ಕೊಟ್ಟರೆ ರೀಸೆಟ್ ಆಗುತ್ತೆ. ನಿಮ್ದೇನಾದರೂ ಒಂದು ಕವನ ಇದ್ದರೆ ಸೊ ನೀವು ಇಲ್ಲಿ ಬಂದುಬಿಟ್ಟು ಸುಮ್ಮನೆ ನಿಮಗೆ ಇರುತ್ತಲ್ಲ ನಿಮ್ಮದು ಫಾಂಟ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ನೋಡ್ಬೋದು, ಇಲ್ಲಿ ಫಾಂಟು ಸೆಲೆಕ್ಟ್ ಆಗಿರುತ್ತೆ. ಸೊ ಇದೇ ಸಿಂಪಲ್ ಆಗುತ್ತೆ. ಇದಾಗಿತ್ತು ಹೇಗೆ ಯೂನಿಕೋಡ್ ಟು ಆಸ್ಕಿಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು. ಸೊ ಇದರಲ್ಲಿ ಒಂದ್ಸರಿ ಟ್ರೈ ಮಾಡಿ, ಯಾರಿಗೆಲ್ಲ ಬರ್ತಿಲ್ಲ ಅವರಿಗೆ. ಇಷ್ಟಾದ್ಮೇಲೂ ಬಂದಿಲ್ಲ ಅಂದರೆ ಮೇ ಬಿ ನಿಮ್ಮದು ಹ್ಯಾಂಡ್ಸೆಟ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ಆ್ಯಂಡ್ರಾಯ್ಡ್ ವರ್ಷನ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ನೀವು ಪ್ರಾಪರಾಗಿ ಡೌನ್ಲೋಡ್ ಮಾಡಿರುವಂಥ ಫಾಂಟ್ಗಳನ್ನ ಅನ್ಜಿಪ್ ಮಾಡದೆ ಟ್ರೈ ಮಾಡ್ತಿರ್ತೀರ. ಇಲ್ಲಾಂದರೆ ನೀವು ಇಲ್ಲಿ ಪ್ರಾಪರಾಗಿ ನೋಡ್ಬೋದು ಟೆಕ್ಸ್ಟ್ ಫಾಂಟಲ್ಲಿ ಇಲ್ಲಿ ನೀವು ಇಂಪೋರ್ಟನ್ನ ಸರಿಯಾಗಿ ಮಾಡ್ತಿಲ್ಲ. ಇಲ್ಲಿ ಡಿಸ್ಪ್ಲೇ ಆಗಬೇಕು ಫಸ್ಟ್ ಇಲ್ಲಿ ಡಿಸ್ಪ್ಲೇ ಆದರೆ ಮಾತ್ರ ನಿಮಗೆ ಫಾಂಟ್ ಅಪ್ಲೈ ಮಾಡೋಕ್ಕಾಗೋದು. ನಿಮ್ಗೆ ಇಲ್ಲೇ ಬರ್ತಿಲ್ಲ ಅಂದರೆ ಸೊ ನಿಮ್ಮ ಮೊಬೈಲ್ ಹ್ಯಾಂಡ್ಸೆಟ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ನೀವು ಡೌನ್ಲೋಡ್ ಮಾಡಿರುವಂಥ ಜಿಪ್ ಫೈಲಲ್ಲಿ ಏನಾದರೂ ಇಶ್ಯೂಸ್ ಇರುತ್ತೆ. ಓಕೆ, ಇನ್ನೊಂದ್ಸರಿ ಟ್ರೈ ಮಾಡಿ, ಈ ಅಪ್ಲಿಕೇಶನ್ ಬಳಸಿ. ಇದರಲ್ಲಿ ಯೂನಿಕೋಡಿಂದ ಆಸ್ಕಿಗೆ ಕನ್ವರ್ಟ್ ಆಗಿ ಚೇಂಜಸ್ ಮಾಡಿ ಕನ್ವರ್ಟ್ ಮಾಡಿ ಟ್ರೈ ಮಾಡಿ, ಖಂಡಿತ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಬೇರೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.